ಸೊ ಇನ್ಸ್ಟಾಗ್ರಾಮಲ್ಲಿ ಈ ರೀತಿಯ ಪೋಸ್ಟು ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಾ ಇದೆ. ಆಸ್ಪೆಕ್ಟ್ ರೇಷಿಯೋಗಿಂತಲೂ ಜಾಸ್ತಿ ಉದ್ದದ ಫೋಟೋಸ್ಗಳನ್ನು ಅಪ್ಲೋಡ್ ಮಾಡುವಂಥ ಒಂದು ಟ್ರಿಕ್ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಹಾಯ್, ನಾನು ಕೃಷ್ಣ ಅಂತ ನೋಡ್ತಿದ್ದೀರಾ ಕೃಷ್ಣ ಕ್ರಿಯೇಷನ್. ಸೊ ಇವತ್ತಿನ ನೋಡಿದ್ರೆ ನಮಗೆ ಇದನ್ನು ಯಾವ ರೀತಿ ಮಾಡೋದು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಸಿಂಪಲ್ ಸ್ಟೆಪ್ಸ್. ಓಕೆ, ಇನ್ಸ್ಟಾಗ್ರಾಮಲ್ಲಿ ಈ ರೀತಿ ಲಾಂಗ್ ಫೋಟೋಸ್ಗಳನ್ನು ಅಪ್ಲೋಡ್ ಮಾಡೋದು ಸಿಂಪಲ್ ವಿಷಯ. ಆ್ಯಕ್ಚುಲಿ ಇವಾಗ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಿದೆ. ನಮ್ಮ ರಾಮಲಲ್ಲನ ಒಂದು ಫೋಟೋ ಭಾರಿ ಟ್ರೆಂಡ್ ಆಗಿತ್ತು ಈ ಒಂದು ವಿಷಯದಲ್ಲಿ. ಓಕೆ, ಹಾಗೆ ನಾವು ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನಾವು ಯಾವ ರೀತಿ ಪೋಸ್ಟ್ ಮಾಡೋದು ತಿಳಿಸ್ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಬೋದು @obviously KC. ಸೊ ನಾರ್ಮಲಾಗಿ ಇನ್ಸ್ಟಾಗ್ರಾಮಲ್ಲಿ 2 ರೀತಿಯಲ್ಲಿ ಫೋಟೋಸ್ಗಳನ್ನು ಅಪ್ಲೋಡ್ ಮಾಡ್ಬೋದು, ಅಥವಾ 3 ರೀತಿಯಲ್ಲಿ ಅಂತ ಕೂಡ ಹೇಳಬಹುದು. ಒಂದು 1:1 ರೇಷಿಯೋ ಬಾಕ್ಸ್ ಶೇಪಲ್ಲಿ ಬರುತ್ತೆ. ಇನ್ನೊಂದು 3:4 ರೇಷಿಯೋ ಬಾಕ್ಸಿಗಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ. ಇಲ್ಲಿ ಫೋಟೋಸ್ ನೋಡ್ಬೋದು. ಥರ್ಡ್ ಒನ್ ಈಸ್ 16:9. ಸೊ ಈ ರೀತಿಯ ವೀಡಿಯೋ ಸೈಜಲ್ಲಿ. ಸೊ ಈ ರೀತಿ 3 ರೀತಿಯಲ್ಲಿ ನಾವು ಅಪ್ಲೋಡ್ ಮಾಡ್ಬೋದು. ಬಟ್ ಇವಾಗ ಇದೊಂದು ಗ್ಲಿಚ್ ಅಂತ ಹೇಳ್ಬೋದು, ಅಥವಾ ಒಂದು ಹ್ಯಾಕ್ ಅಂತ ಕೂಡ ಹೇಳ್ಬೋದು. ಈ ರೀತಿ ಲಾಂಗ್ ಆಗಿರುವಂಥ ಫೋಟೋಸ್ಗಳನ್ನು, ಅಥವಾ ನಿಮ್ಮ ಯಾವ ಫೋಟೋ ಯಾವ ಆಸ್ಪೆಕ್ಟಲ್ಲಿ ತೆಗಿಸ್ತೀರಾ ಆ ಒಂದು ಆಸ್ಪೆಕ್ಟಲ್ಲಿ ನೀವು ಫೋಟೋಸ್ಗಳನ್ನು ಅಪ್ಲೋಡ್ ಮಾಡಬಹುದು. ಸಿಂಪಲ್ ಟ್ರಿಕ್. ಓಕೆ, ಇದನ್ನು ನೀವು ಫೋನಲ್ಲೇ ಮಾಡಬಹುದು. ಈ ಒಂದು ಟ್ರಿಕ್ಕನ್ನು ಅಂದರೆ ಇನ್ಸ್ಟಾಗ್ರಾಮ್ ಆ್ಯಪಲ್ಲಿ ಅಲ್ಲ, ವೆಬ್ಸೈಟಲ್ಲಿ. ಓಕೆ, ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ಆ್ಯಕ್ಚುಲಿ ನಾನು ಇವಾಗ ಫೋನಲ್ಲಿ ಮಾಡ್ತಾಯಿಲ್ಲ, PC ಯೂಸ್ ಮಾಡ್ತಾಯಿದ್ದೀನಿ. ಓಕೆ, ಫೋನಲ್ಲಿ ಮಾಡಿದವರು ಸಿಂಪಲ್ ಸ್ಟೆಪ್ಸು ಇದೇ ರೀತಿ. ಓಕೆ, ಸೊ ಇನ್ಸ್ಟಾಗ್ರಾಮಲ್ಲಿ ಫೋಟೋನ ಪೋಸ್ಟ್ ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಫೋಟೋ ಆ ಸೈಜಲ್ಲಿ ಇರಬೇಕು. ಫಸ್ಟಿಗೆ ಆ ಸೈಜಿಗೆ ಕನ್ವರ್ಟ್ ಮಾಡುವ. ಸೊ ಇವಾಗ ನಾನು ಫೋನಲ್ಲೇ ನಿಮಗೆ ಯಾವ ರೀತಿ ನಿಮ್ಮ ಫೋಟೋವನ್ನು ನಾರ್ಮಲಾಗಿ ಫೋಟೋ ತೆಗೆದು ಈ ರೀತಿ 1:1 ಇರ್ಬೋದು, ಅಥವಾ 3:4 ಇರ್ಬೋದು, ಆ ರೀತಿ ಸೈಜಲ್ಲಿರುತ್ತೆ. ಸೊ ನೋಡ್ಬೋದು, ಸೈಜ್ ನೋಡ್ತಿದ್ದೀರಾ. ಈ ರೀತಿಯ ಫೋಟೋಗಳನ್ನು ಈ ರೀತಿ ಸೈಜಿಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಲೈಟ್ರೂಮ್ ಆ್ಯಪ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಬೇರೆ ಸಾಫ್ಟ್ವೇರ್ ಇದ್ದರೆ ಸಾಫ್ಟ್ವೇರ್ ಯೂಸ್ ಮಾಡ್ಬೋದು. ಲೈಕ್ ಕ್ಯಾನ್ವಾ ಆಗಿರ್ಬೋದು, ಫೋಟೋಶಾಪ್ ಆಗಿರ್ಬೋದು. PC-ಯಲ್ಲಿ ಆದರೆ ಎಲ್ಲವನ್ನು ಯಾವುದು ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ಫೋನಲ್ಲಿ ಆದರೆ ಲೈಟ್ರೂಮ್ ಅಪ್ಲಿಕೇಶನ್ ಇದೆ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ನಿಮ್ಮ ಫೋಟೋ ಯಾವುದು ಕನ್ವರ್ಟ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡಿ. ಸೊ ನಾನು ನನ್ನ ಫೋಟೋ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು, ಇವಾಗ ಲೋಡ್ ಆಗಿ ಬರ್ತಾಯಿದೆ. ಇದು ನನ್ನ ಫೋಟೋ. ಓಕೆ, ಸ್ಕಿಪ್ ಕೊಟ್ಟಿದ್ದೀನಿ ಅಂದರೆ ಫಸ್ಟ್ ಇನ್ಸ್ಟಾಲ್ ಮಾಡಿದರೆ ಆ ಥರ ಬರುತ್ತೆ. ಸೊ ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ. ಸೊ ಇಲ್ಲಿ ನಾವು ಇದನ್ನು ಕ್ರಾಪ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಕೆಳಗೆ ಕ್ರಾಪ್ ಆಪ್ಷನ್ ಇದೆ. ಓಕೆ, ಸೊ ಕ್ಲಿಕ್ ಮಾಡಿದರೆ ನೋಡ್ಬೋದು, ಸೈಜ್ ಕೇಳುತ್ತೆ, ಅಂದರೆ ಯಾವ ಸೈಜಲ್ಲಿ ಆಸ್ಪೆಕ್ಟ್ಸಲ್ಲಿ ನಾವು ಕ್ರಾಪ್ ಮಾಡಬೇಕು ಅಂತ. ಸೊ ಇಲ್ಲಿ ಫೀಚರ್ ನೋಡ್ಬೋದು. ಸೊ ಇಲ್ಲಿ ಕ್ರಾಪ್ ಅಂತ ಆಪ್ಷನ್ ಇದೆಯಲ್ಲ, ಸೊ ಅದರ ಮೇಲೆ ಆಸ್ಪೆಕ್ಟ್ಸ್ ಅಂತ ಆಪ್ಷನ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ಬೇಕಾದಷ್ಟು ಆಪ್ಷನ್ಸ್ಗಳಿದೆ. ಇದರಲ್ಲಿ ನಾವು ಯಾವ್ದು ಸೆಲೆಕ್ಟ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಸೊ ಇದರಲ್ಲಿ 1:2 ಅಂತ ಹೇಳುವಂಥ ಆಪ್ಷನ್ ಇದೆ. ಸೊ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿ. 1:2 ಅಂತ ಹೇಳುವಂಥದ್ದು ನಮ್ಮ ಸೈಜಿಗೆ, ಆ ಒಂದು ಸೈಜಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. 1:2 1:2 ಅಂತ ಆಪ್ಷನ್ ಇದೆ. ಡನ್ ಕೊಟ್ಟರೆ ಕ್ರಾಪ್ ಆಯಿತು. ಓಕೆ, ಸೊ ನೋಡ್ಬೋದು, ಇವಾಗ ನನಗೆ ಈ ರೀತಿಯ ಇಷ್ಟು ದೊಡ್ಡ ಸೈಜಲ್ಲಿ ನಿಮಗೆ ಫೋಟೋ ಬಂದಿದೆ. ಸೊ ಇದನ್ನು ಸೇವ್ ಮಾಡೋಣ ಅಷ್ಟೇ. ಸೊ ಸೇವ್ ಆ ಕಾಪಿ ಟು ದ ಡಿವೈಸ್ ಅಂತ ಆಪ್ಷನ್ ಇದೆ, ಸೇವ್ ಮಾಡಿದ್ದೀನಿ. ಓಕೆ, ಸೇವ್ ಮಾಡಿ ಆದಮೇಲೆ ಇದು ಇಷ್ಟೇ ಸಿಂಪಲ್. ನಮ್ಮ ಫೋಟೋ ಒಂದು ಕ್ರಾಪ್ ಮಾಡುವಂಥ ಆಪ್ಷನ್ ಆಯ್ತು. ಇವಾಗ ಏನಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಬೇಕು. ಅದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ. ಓಕೆ, business.facebook.com ಅಂತ. ಸೊ ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿಯ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೋಡಬಹುದು, ಈ ರೀತಿಯ ಒಂದು ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ನಾವು ಲಾಗಿನ್ ವಿತ್ ಇನ್ಸ್ಟಾಗ್ರಾಮ್ ಅಂತ ಆಪ್ಷನ್ ಉಂಟು. ಕ್ಲಿಕ್ ಮಾಡಿ ಲಾಗಿನ್ ಮಾಡಿ. ಸೊ ನೋಡ್ಬೋದು, ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿ. ಸಿಂಪಲ್. ಓಕೆ, ಸೊ ವೆಬ್ಸೈಟ್ ಓಪನ್ ಆದ ತಕ್ಷಣ ನಿಮಗೆ ಈ ರೀತಿಯ ಒಂದು ಇಂಟರ್ಫೇಸ್ ಬರುತ್ತೆ. ನಿಮಗೆ ಮೊಬೈಲ್ ಆದರೆ ಬೇರೆ ರೀತಿ ಸಣ್ಣದಾಗಿ ಬರುತ್ತೆ ಅಷ್ಟೇ. ಓಕೆ, ಸೊ ಸಿಂಪಲಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಮೊಬೈಲಲ್ಲಿ ಕ್ರೋಮಲ್ಲಿ ಓಪನ್ ಮಾಡಿರ್ತೀರ ತಾನೆ, ಅಲ್ಲಿ ಮೇಲೆ ಕಡೆ 3 ಡಾಟ್ಸ್ ಇರುತ್ತೆ, ಅಲ್ಲೇ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟ್ ಅಂತ ಹೇಳುವಂಥ ಆಪ್ಷನ್ ಇದೆ, ಅದನ್ನು ಎನೇಬಲ್ ಮಾಡ್ಕೊಳ್ಳಿ. ಓಕೆ, ಸೊ ಆವಾಗ ನಿಮಗೆ ಸೇಮ್ ಇದೇ ರೀತಿಯ ಇಂಟರ್ಫೇಸ್ ಬರುತ್ತೆ. ಸೊ ನೋಡಬಹುದು, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಮತ್ತು ಫೇಸ್ಬುಕ್ ಅಕೌಂಟ್ ಆಲ್ರೆಡಿ ಲಿಂಕ್ ಆಗಿದೆ. ಸೊ ಹಾಗಾಗಿ 2 ಕೂಡ ತೋರಿಸ್ತಾ ಇದೆ, ಕೃಷ್ಣ ಅಂತ ಹೇಳುವಂಥದ್ದು ಫೇಸ್ಬುಕ್ಕು ಆ್ಯಂಡ್ ಇನ್ಸ್ಟಾಗ್ರಾಮ್ @obviously KC. ಸೊ 2 ಲಿಂಕ್ ಆಗಿದೆ. ಸೊ ನಾವೇನು ಮಾಡಬೇಕು ಅಂತ ಹೇಳಿದರೆ, ಇವಾಗ ಇದಕ್ಕೊಂದು ಪೋಸ್ಟ್ ಕ್ರಿಯೇಟ್ ಮಾಡಬೇಕು. ಸೊ ಸಿಂಪಲ್ಲಾಗಿ ಕ್ರಿಯೇಟ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಈ ರೀತಿಯ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಅದರಲ್ಲಿ ನೀವು ಫೋಟೋಸನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ನೋಡ್ಬೋದು, ಆ್ಯಡ್ ಫೋಟೋ ಅಂತ ಆಪ್ಷನ್ ಇದೆ. ಅದರಲ್ಲಿ 2 ಆಪ್ಷನ್ ಇದೆ, ಅಪ್ಲೋಡ್ ಫ್ರಮ್ ಡೆಸ್ಕ್ಟಾಪ್, ಆ್ಯಡ್ ಮ್ಯಾನೇಜರ್, ಆ್ಯಡ್ ಫ್ರಮ್ ಫೈಲ್ ಮ್ಯಾನೇಜರ್ ಅಂತ. ಸೊ ಡೆಸ್ಕ್ಟಾಪಿಂದ ಕ್ಲಿಕ್ ಮಾಡ್ತಿದ್ದೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಾವು ಎಕ್ಸ್ಪೋರ್ಟ್ ಮಾಡಿರುವಂಥ, ಅಂದರೆ ಆ ಒಂದು 1:2 ಆಸ್ಪೆಕ್ಟ್ ರೇಷಿಯೋಗೆ ಕಟ್ ಮಾಡಿರುವಂಥ ಫೋಟೋ ಕಾಣ್ತಾ ಇದೆ. ನೋಡ್ಬೋದು, ಇದನ್ನು ಸಿಲೆಕ್ಟ್ ಮಾಡಿ ಓಪನ್ ಕೊಡಿ. ಓಕೆ, ಸೊ ಓಪನ್ ಕೊಟ್ಟಾಗ ಅದು ಈ ರೀತಿ ಬರುತ್ತೆ. ಸೊ ನಿಮಗೆ ಈ ಫೇಸ್ಬುಕ್ಗೆ ಬೇಡ, ಜಸ್ಟ್ ಇನ್ಸ್ಟಾಗ್ರಾಮಿಗೆ ಮಾತ್ರ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದರೆ, ಇದ್ರ ಮೇಲೆ ಪೋಸ್ಟು ಅಂತ ಇದೆಯಲ್ಲ, ಅಲ್ಲಿ
ಫೇಸ್ಬುಕ್ಕನ್ನು ಕ್ಯಾನ್ಸಲ್ ಮಾಡಿದರೆ ಆಯಿತು. ಜಸ್ಟ್ ಇನ್ಸ್ಟಾಗ್ರಾಮ್ಗೆ ಇದು ಪೋಸ್ಟ್ ಆಗುತ್ತೆ. ಇಲ್ಲಿ ನಿಮಗೆ ಪ್ರಿವ್ಯೂ ಅಲ್ಲಿ ನೋಡ್ಬೋದು ಈ ರೀತಿ ಸಣ್ಣ ಒಂದು ಕಟ್ ಅಂದರೆ ನಾರ್ಮಲ್ ಸೈಜಲ್ಲಿ ತೋರಿಸ್ತಾ ಇರ್ತದೆ. ಆ್ಯಂಡ್ ಇಲ್ಲಿ ನಿಮಗೆ ಏನೋ ಆಟೋ ಕ್ರಾಪ್ ಆಗ್ತದೆ, ಅದು ಸೈಜ್ ಸರಿ ಇಲ್ಲ ಅಂತೆಲ್ಲ ಇದು ಏನೋ ವಾರ್ನಿಂಗ್ ತೋರಿಸ್ತಾ ಇದೆ. ಇಗ್ನೋರ್ ಮಾಡಿ ವಾರ್ನಿಂಗಲ್ಲಿ ಸಿಂಪಲಾಗಿ ಇಗ್ನೋರ್ ಮಾಡಿ, ಏನೂ ಆಗಲ್ಲ. ಫುಲ್ ನಮಗೆ ಹೇಗೆ ಬೇಕು ಫೋಟೋ ಅದೇ ಸೈಜಿಗೆ ಬರುತ್ತೆ, ಅಷ್ಟು ಉದ್ದ. ಓಕೆ, ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ಕೊಡ್ಬೋದು. ಸೊ ನಿಮಗೆ ಏನಾದರೂ ಡಿಸ್ಕ್ರಿಪ್ಷನ್ ಇದ್ದರೆ ಹಾಕಿ, ನಾನು ಇಲ್ಲಿ ಹಾಕ್ತೀನಿ ಹ್ಯಾಕರ್ ಬೈ ಹ್ಯಾಕರ್ ಆ್ಯಂಡ್ ಇಮೋಜಿಸ್ ಬೇಕು ಅಂತಂದರೆ ಹಾಕಬಹುದು. ಓಕೆ, ಸಿಂಪಲ್ ನೋಡ್ಬೋದು. ಇವಾಗ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ಈ ಥರ ಬರುತ್ತೆ. ಸೊ ಬೇಕಾದ್ರೆ ಇದನ್ನು ಶೆಡ್ಯೂಲ್ ಕೂಡ ಮಾಡಬಹುದು ಫೋಟೋವನ್ನು, ಅಂದರೆ ಇವಾಗ ಅಪ್ಲೋಡ್ ಮಾಡಬೇಕು ಅಂತಿಲ್ಲ, ಒಂದು 5 ನಿಮಿಷ ಆದಮೇಲೆ ಅಪ್ಲೋಡ್ ಮಾಡಬೇಕು ಅಂತಂದರೆ ಇಲ್ಲಿ ಆಪ್ಷನ್ ಉಂಟು. ಬೇಕಾದ್ರೆ ನಾನು ನನಗೆ ಈಗ ಬೇಡ. ಸೊ ಡೈರೆಕ್ಟ್ ಇಷ್ಟೇ ವಿಷಯ, ಸಿಂಪಲ್ ಆಗಿರುವಂತಹ ವಿಷಯ. ಅಲ್ಲಿ ಪಬ್ಲಿಷ್ ಅಂತ ಒಂದು ಬಟನ್ ಇದೆ, ಕ್ಲಿಕ್ ಮಾಡಿ ಪಬ್ಲಿಷ್ ಆಗುತ್ತೆ ಅಷ್ಟೇ. ಓಕೆ, ಸೊ ಸಿಂಪಲ್ಲಾಗಿ ಈ ರೀತಿಯ ಒಂದು 1:2 ಸೈಜಿನ ಫೋಟೋವನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕಿ ನಿಜವಾಗ್ಲೂ ಒಳ್ಳೆಯ ಒಂದು ಟ್ರೆಂಡಲ್ಲಿರುವಂಥ ಒಂದು ಆಪ್ಷನ್ ಅಥವಾ ಏನೋ ಫೀಚರ್ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಜನ ಯೂಸ್ ಮಾಡ್ತಿದ್ದಾರೆ, ಬಟ್ ನೀವು ಕೂಡ ಯೂಸ್ ಮಾಡಿ. ಓಕೆ, ಸಿಂಪಲಾಗಿ ಹೇಳಿದ್ದೀನಿ. ಸೊ ಐ ಹೋಪ್ ಈ ಒಂದು ವೀಡಿಯೋ ಇಷ್ಟ ಆಗಿ ಅಂದ್ಕೊಳ್ತೀನಿ. ಇದೇ ರೀತಿಯ ಒಂದು ಟೆಕ್ ರಿವ್ಯೂಸ್, ಟೆಕ್ ಕಂಟೆಂಟ್ಸ್, ಟ್ರಿಕ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದೆ. ಬಾಯ್.